ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಪ್ರೀತಿ ಎಂದರೆ ತಾನು ಪ್ರೀತಿಸುತ್ತಿದ್ದ ಹುಡುಗಿಯ ಜೊತೆಗಿನ ಬೆತ್ತಲೆ ವಿಡಿಯೋ ಮತ್ತು ಫೋಟೋಗಳ ಅವಳ ತಾಯಿಗೆ ಕಳುಹಿಸಿದ್ದ ಪ್ರಿಯಕರ. ಅವನು ಹಾಗೆ ಮಾಡೋಕ್ಕೆ ಕಾರಣ ಕೊನೆಗೆ ಆ ತಾಯಿ ಮಾಡಿದ್ದೇನು ಗೊತ್ತಾ? ಪ್ರಿಯಾಂಕಾ ಅಮ್ಮನ ಪ್ರೀತಿಯ ಮಗಳು. ತಂದೆ ಇಲ್ಲ, ಅಮ್ಮನೇ ಇಲ್ಲ. ಚಿಕ್ಕಂದಿನಲ್ಲಿ ತಂದೆಯನ್ನ ಕಳೆದುಕೊಂಡ ಪ್ರಿಯಾಂಕಾಳನ್ನ ಅವಳ ತಾಯಿ ತಂದೆಯ ಕೊರಗು ಬಾರದಂತೆ ಬೆಳೆಸಿದ್ದರು. ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ್ದರು. ಆದರೆ ಪ್ರಿಯಾಂಕಾ ಓದಿನಲ್ಲೇನೂ ಬಹಳ ಚೂಟಿ ಇರಲಿಲ್ಲ. ಅವಳಿಗೆ ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಇತ್ತು. ಹಾಗಾಗಿ ಅಮ್ಮನ ಕಾಟಾಚಾರಕ್ಕೆ ಡಿಗ್ರಿ ಮುಗಿಸಿದವಳು ಡಿಗ್ರಿ ಮುಗಿದ ನಂತರ ಶಾಪಿಂಗ್ ಮಾಲ್ ಒಂದರಲ್ಲಿ ಕೆಲಸಕ್ಕೆ ಸೇರಿದ್ದಳು. ಎಲ್ಲವೂ ಚೆನ್ನಾಗೇ ಇತ್ತು. ದಿನಗಳು ಕೂಡ ಬಹಳ ಸುಂದರವಾಗಿ ಸಾಗ್ತಾ ಇತ್ತು. ಈ ನಡುವೆ ಪ್ರಿಯಾಂಕಾ ಕೆಲಸ ಮಾಡ್ತಾ ಇದ್ದ ಶಾಪಿಂಗ್ ಮಾಲ್ಗೆ ತರುಣ್ ಎಂಬ ಹುಡುಗ ಕೂಡ ಕೆಲಸಕ್ಕೆ ಸೇರಿದ್ದ. ಒಂದೇ ಮಾಲಲ್ಲಿ ಒಂದೇ ಕಂಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರಣ ತರುಣ್ ಮತ್ತು ಪ್ರಿಯಾಂಕಾ ಇಬ್ಬರಿಗೂ ಫ್ರೆಂಡ್ಶಿಪ್ ಶುರು ಆಯಿತು. ಇಬ್ಬರು ಸ್ನೇಹಿತರಾದ ಮೇಲೆ ದಿನಗಳು ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಹೀಗೆ ದಿನಗಳು ಕಳೆಯುವಾಗಲೇ ತರುಣ್ ಪ್ರಿಯಾಂಕಾಗೆ ಒಂದು ದಿನ ಪ್ರಪೋಸ್ ಮಾಡಿದ. ತರುಣ್ನ ಕಂಡ್ರೆ ಪ್ರಿಯಾಂಕಾಗೆ ಇಷ್ಟವಿದ್ದರೂ ಕೂಡ ಅವಳು ಅವನ ಪ್ರೀತಿಯನ್ನು ಒಪ್ಪಲಿಲ್ಲ, ನಿರಾಕರಿಸಿದಳು. ಅದಕ್ಕೆ ಕಾರಣ ತರುಣ್ ಬೇರೆ ಧರ್ಮದವನು. ಹಾಗಾಗಿ ಅವನ ಪ್ರೀತಿಯನ್ನು ನಿರಾಕರಿಸಿದ್ದಳು ಪ್ರಿಯಾಂಕಾ. ಆದರೂ ಅವಳನ್ನು ಬಿಡುವ ಮನಸ್ಸಿಲ್ಲದ ತರುಣ್ ಪ್ರಿಯಾಂಕಾಳ ಹಿಂದೆ ಅಲೆದು ಕಾಡಿ ಬೇಡಿ ಕೊನೆಗೂ ಅವಳು ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುವಂತೆ ಮಾಡಿದ್ದ. ಅವರಿಬ್ಬರು ಪ್ರೀತಿಸೋಕೆ ಶುರು ಮಾಡಿದ ಮೇಲಂತೂ ಜೀವನ ಎಷ್ಟು ಚೆನ್ನಾಗಿದೆ ಅನ್ನೋಕೆ ಶುರುವಾಗಿತ್ತು ಅವರಿಬ್ಬರಿಗೂ. ತರುಣ್ ಪ್ರಿಯಾಂಕಾಳನ್ನ ಬಹಳ ಕಾಳಜಿ ಮಾಡ್ತಾ ಇದ್ದ. ಇಬ್ಬರು ಶಾಪಿಂಗು, ಸಿನಿಮಾ, ಟ್ರಿಪ್ಪು ಅಂತೆಲ್ಲ ಒಟ್ಟೊಟ್ಟಿಗೆ ತಿರುಗಾಡುತ್ತಿದ್ದರು. ತರುಣ್ ಪ್ರಿಯಾಂಕಾ ಜೊತೆ ಹೊರಗಡೆ ಹೋದಾಗೆಲ್ಲ ಅವಳ ಜೊತೆ ಸೆಲ್ಫಿ ಕ್ಲಿಕ್ ಮಾಡ್ಕೊಳ್ತಾ ಇದ್ದ. ದಿನಗಳು ಹೀಗೆ ಸಾಗುತ್ತಾನೆ ಇತ್ತು. ಅವರ ಪ್ರೀತಿ ಏನು ತುಂಬ ದಿನ ಗುಟ್ಟಾಗಿ ಉಳಿದಿರಲಿಲ್ಲ. ಯಾಕಂದರೆ ಪ್ರಿಯಾಂಕಾ ತಾಯಿಗೆ ಅದಾಗಲೇ ತನ್ನ ಮಗಳು ಯಾರನ್ನು ಪ್ರೀತಿಸ್ತಾ ಇದ್ದಾಳೆ ಅನ್ನೋ ವಿಚಾರ ತಿಳಿದು ಹೋಗಿತ್ತು. ಅದಕ್ಕೆ ಕಾರಣ ಪ್ರಿಯಾಂಕಾಳ ಇತ್ತೀಚಿನ ನಡವಳಿಕೆ. ಹೌದು, ಪ್ರಿಯಾಂಕಾ ಇತ್ತೀಚೆಗೆ ಯಾವಾಗೂ ಫೋನಲ್ಲಿ ಬ್ಯುಸಿಯಾಗಿರುತ್ತಿದ್ಲು. ಜೊತೆಗೆ ಮನೆಗೆ ತಡವಾಗಿ ಬರೋದು, ಏನಾದರೂ ಒಂದು ಕಾರಣ ಹೇಳಿ ಮನೆಯಿಂದ ಬೇಗನೆ ಹೋಗೋದು. ಹೀಗೆ ಹೊಟ್ನಲ್ಲಿ ಸಂಪೂರ್ಣ ಬದಲಾಗಿದ್ಲು ಪ್ರಿಯಾಂಕಾ. ಅವಳ ಈ ಬದಲಾವಣೆಯನ್ನು ಕಂಡ ಅವಳ ತಾಯಿ ಅವಳಲ್ಲಿ ಪ್ರಶ್ನೆ ಮಾಡಿದಾಗ ಏನಾದರೂ ಒಂದು ಹುಡಾಪೆಯ ಉತ್ತರ ಕೊಟ್ಟು ಸುಮ್ಮನಾಗಿ ಬಿಡ್ತಾ ಇದ್ಲು ಪ್ರಿಯಾಂಕಾ. ಅವತ್ತೊಂದಿನ ಪ್ರಿಯಾಂಕಾ ತಾಯಿ ಮಾರ್ಕೆಟಿಂದ ಮನೆಗೆ ಬರುವಾಗ ಪ್ರಿಯಾಂಕಾ ಯಾವುದೋ ಹುಡುಗನೊಂದಿಗೆ ಬೈಕಲ್ಲಿ ಹೋಗ್ತಾ ಇರೋದನ್ನು ನೋಡ್ತಾರೆ. ತಕ್ಷಣ ಮಗಳಿಗೆ ಕಾಲ್ ಮಾಡಿದ್ದ ಪ್ರಿಯಾಂಕಾ ತಾಯಿ ಎಲ್ಲಿದೆಯಾ ಅಂತ ಕೇಳಿದ್ರೆ ಡ್ಯೂಟಿಲಿ ಇದ್ದೀನಿ ಅಮ್ಮ ಅಂತ ಸುಳ್ಳು ಹೇಳಿದ್ದಳು ಪ್ರಿಯಾಂಕಾ. ಮಗಳ ಸುಳ್ಳಿನಿಂದ ಕೋಪಗೊಂಡ ತಾಯಿ, ನಾನು ಈಗ ತಾನೇ ನಿನ್ನನ್ನು ನೋಡಿದೆ, ಯಾವುದೋ ಹುಡುಗನ ಜೊತೆ ಬೈಕಲ್ಲಿ ಹೋಗ್ತಾ ಇದೆಯಾ, ಸುಳ್ಳು ಬೇರೆ ಹೇಳ್ತೀಯಾ, ಮರ್ಯಾದೆಯಿಂದ ಮನೆಗೆ ಬಾ ಅಂತ ಬೈದಿದ್ರು. ಅಮ್ಮನಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ತರುಣ್ಗೆ ಹೇಳಿದ್ದ ಪ್ರಿಯಾಂಕಾ ಅವನನ್ನು ಕೂಡ ಕರೆದುಕೊಂಡು ತಮ್ಮ ಮನೆಗೆ ಬರ್ತಾಳೆ. ಮಗಳನ್ನು ಯಾವುದೋ ಹುಡುಗನ ಜೊತೆ ನೋಡಿದ್ದ ಪ್ರಿಯಾಂಕಾ ತಾಯಿಗೆ ಕೋಪ ನೆತ್ತಿಗೇರಿತ್ತು. ಪ್ರಿಯಾಂಕಾ ಕಪಾಳಕ್ಕೆ ಪಟಾರನ್ನೇ ಬಾರಿಸಿದ್ರು. ಮತ್ತೊಂದು ಕಪಾಳಕ್ಕೆ ಹೊಡೆಯೋಕ್ಕೆ ಹೋಗ್ತಾ ಇದ್ದ ಪ್ರಿಯಾಂಕಾ ತಾಯಿಯನ್ನು ತಡೆದ ತರುಣ್, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ, ನಾವಿಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ, ಮದುವೆ ಕೂಡ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದರಲ್ಲಿ ಏನು ತಪ್ಪು ಅಂತ ಪ್ರಶ್ನೆ ಮಾಡಿದ್ದ. ಆದರೆ ಅದಕ್ಕೊಪ್ಪದ ಪ್ರಿಯಾಂಕಾ ತಾಯಿ ಯಾವುದೇ ಕಾರಣಕ್ಕೂ ನಾನು ಈ ಮದುವೆಗೆ ಒಪ್ಪುವುದಿಲ್ಲ, ನಿಮ್ಮ ಜಾತಿ ಧರ್ಮವೇ ಬೇರೆ, ನಮ್ಮ ಜಾತಿ ಧರ್ಮವೇ ಬೇರೆ, ಯಾವುದೇ ಕಾರಣಕ್ಕೂ ನಾನು ಈ ಮದುವೆಗೆ ಒಪ್ಪಿಗೆ ಕೊಡಲ್ಲ. ಪ್ರಿಯಾಂಕಾ, ನಿನಗೆ ಅಮ್ಮ ಬೇಕಾ ಅಥವಾ ಇವನ್ ಬೇಕಾ ಅಂತ ನಿರ್ಧಾರ ಮಾಡು ಅಂತ ಹೇಳಿದಾಗ ಅವಳು ತನ್ನ ತಾಯಿಯನ್ನು ಸಮಾಧಾನ ಮಾಡುವುದಕ್ಕೆ ಪ್ರಯತ್ನ ಪಡುತ್ತಾಳೆ. ಅವಳ ತಾಯಿ ಅದಕ್ಕೆ ಒಪ್ಪದೇ ಇದ್ದಾಗ, ಅಮ್ಮ ನನಗೆ ನೀನೇ ಮುಖ್ಯ, ತರುಣ್ಣನ್ನು ಮರೆತು ಬಿಡ್ತೀನಿ ಅಂತ ಹೇಳ್ತಾಳೆ. ಪ್ರಿಯಾಂಕಾಳ ಮಾತನ್ನ ಕೇಳಿದ ತರುಣ್ ಕೋಪ ಮಾಡಿಕೊಂಡು ಅವಳ ಮನೆಯಿಂದ ಹೋಗ್ತಾನೆ. ಕೊನೆಗೆ ಪ್ರಿಯಾಂಕಾ ತಾಯಿ ತರುಣ್ಣನ್ನು ಭೇಟಿ ಮಾಡಬಾರದು, ಅವನ ಜೊತೆ ಮಾತಾಡಬಾರದು, ಅವನನ್ನು ಮರೆತು ಬಿಡ್ತೀನಿ ಅಂತ ನನ್ನ ಮೇಲೆ ಹಾಣೆ ಮಾಡು ಅಂತ ಹಾಣೆ ಕೂಡ ಮಾಡಿಸಿಕೊಳ್ಳುತ್ತಾರೆ. ಪ್ರಿಯಾಂಕಾ ಕೂಡ ತನ್ನ ತಾಯಿ ಮೇಲೆ ಹಾಣೆ ಮಾಡಿ ತರುಣ್ಣನ್ನು ಮರೆಯೋದಾಗಿ ಹೇಳ್ತಾಳೆ. ಮತ್ತೆ ಎಂದಿನಂತೆ ಕೆಲಸಕ್ಕೆ ಹೋದ ಪ್ರಿಯಾಂಕಾ ತರುಣ್ಗಾಗಿ ಹುಡುಕಿದಾಗ ಅವತ್ತು ಅವನು ಕೆಲಸಕ್ಕೆ ಬಂದಿರುವುದಿಲ್ಲ. ತರುಣ್ ನಂಬರಿಗೆ ಸಾಕಷ್ಟು ಬಾರಿ ಕಾಲ್ ಮಾಡುತ್ತಾಳೆ. ಕೊನೆಗೂ ಕಾಲ್ ಪಿಕ್ ಮಾಡಿದ್ದ ತರುಣ್ ತಾನು ತನ್ನ ರೂಮಲ್ಲೇ ಇರೋದಾಗಿ ಹೇಳುತ್ತಾನೆ.
ಜೊತೆಗೆ ನಿನ್ನೆ ಪ್ರಿಯಾಂಕಾ ತನ್ನ ತಾಯಿಯೇ ನನಗೆ ಮುಖ್ಯ, ನಾನು ಇವನನ್ನು ಮರೆತು ಬಿಡ್ತೀನಿ ಅಂತ ಹೇಳಿದ್ದು ತರುಣ್ಗೆ ಕೋಪ ತರಿಸಿತ್ತು. ಹಾಗಾಗಿ ಅವನು ಪ್ರಿಯಾಂಕಾ ಮೇಲೆ ಕೋಪ ಮಾಡಿಕೊಂಡಿದ್ದ. ಅವನ ಕೋಪವನ್ನು ತಣ್ಣಗೆ ಮಾಡೋಕ್ಕೆ ಪ್ರಿಯಾಂಕಾ ಎಷ್ಟೇ ಪ್ರಯತ್ನ ಪಟ್ಟರೋ ತರುಣ್ ಅಂತೂ ಮಾತಾಡೋಕ್ಕೆ ರೆಡಿ ಇರಲಿಲ್ಲ. ಕೊನೆಗೆ ಪ್ರಿಯಾಂಕಾ ಕೂಡ ರಜೆ ಮಾಡಿ ತರುಣ್ ರೂಮಿಗೆ ಹೋಗ್ತಾಳೆ. ಬೆಲ್ ಮಾಡಿದಾಗ ತರುಣ್ ಬಂದು ಡೋರ್ ಓಪನ್ ಮಾಡ್ತಾನೆ. ಪ್ರಿಯಾಂಕಾಳನ್ನ ನೋಡಿ ಏನೂ ಮಾತಾಡದೆ ಸುಮ್ಮನೆ ಒಳಗಡೆ ಹೋಗ್ತಾನೆ. ಪ್ರಿಯಾಂಕಾ ಕೂಡ ಅವನ ಹಿಂದೆ ಅವನ ಮನೆ ಒಳಗಡೆ ಹೋಗ್ತಾಳೆ. ತರುಣ್ ಏನೊಂದು ಮಾತಾಡದೆ ಸುಮ್ಮನೆ ಇದ್ದಾಗ ಅವನ ಪಕ್ಕ ಕುಳಿತ ಪ್ರಿಯಾಂಕಾ, ಸಾರಿ ತರುಣ್, ಅಮ್ಮನ ಹತ್ರ ವಾದ ಮಾಡೋಕ್ಕೆ ಆಗದೆ ಅವರ ಮಾತಿಗೆ ಒಪ್ಕೊಂಡೆ ಅಷ್ಟೇ. ಅದು ಅಲ್ಲಿ ಅವರು ನಾನು ಏನು ಹೇಳಿದ್ರೂ ಕೇಳ್ತಾ ಇರಲಿಲ್ಲ. ಅದಕ್ಕೆ ಅವರ ಮಾತಿಗೆ ಒಪ್ಪಿಕೊಳ್ಳಬೇಕಾಗಿತ್ತು ಅಷ್ಟೇ. ಅದಕ್ಕೆ ಒಪ್ಕೊಂಡೆ. ಆದರೆ ನಿನ್ನನ್ನು ಬಿಟ್ಟು ಇರೋ ಶಕ್ತಿ ನನಗೆ ಇಲ್ಲ ತರುಣ್, ನನ್ನನ್ನು ನಂಬು ಅಂತ ಅವಳು ಕೇಳಿಕೊಂಡಾಗ ತರುಣ್ ಕೂಡ ಸರಿ ಆಯಿತು ಅಂತ ಹೇಳ್ತಾನೆ. ಜೊತೆಗೆ ಅವಳಿಗೆ ಮುತ್ತು ಕೊಟ್ಟು ಮುಂದುವರಿಯೋಕೆ ನೋಡಿದಾಗ ಪ್ರಿಯಾಂಕಾ ಅದಕ್ಕೆ ಒಪ್ಪೋದಿಲ್ಲ. ಆಗ ತರುಣ್ ಪ್ರಿಯಾಂಕಾಗೆ ಹೇಳುತ್ತಾನೆ, ನೀನು ನನ್ನನ್ನು ನಿಜವಾಗೂ ಪ್ರೀತಿ ಮಾಡ್ತಾ ಇಲ್ಲ, ಅದಕ್ಕೆ ನೀನು ಇದಕ್ಕೆಲ್ಲ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತ ಅವನು ಹೇಳಿದಾಗ ಅವನ ಮಾತಿಗೆ ಕೋಪಗೊಂಡ ಪ್ರಿಯಾಂಕಾ, ನಾನು ನಿಜವಾಗಲೂ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ತರುಣ್. ಆದರೆ ಈ ನಮ್ಮ ಫಿಸಿಕಲ್ ರಿಲೇಷನ್ಶಿಪ್ ಏನಿದ್ರೋ ಮದುವೆ ಆದಮೇಲೇನೆ, ಅಲ್ಲಿಯವರೆಗೂ ನೀನು ಇದಕ್ಕೆ ನನಗೆ ಫೋರ್ಸ್ ಮಾಡಬೇಡ ಅಂತ ಹೇಳ್ತಾಳೆ. ಆಗ ತರುಣ್, ನೋಡಿದ್ಯಾ ಪ್ರಿಯಾಂಕಾ, ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನಾನು ನಿನ್ನನ್ನು ಪ್ರೀತಿಸೋಕೆ ಶುರು ಮಾಡಿದಾಗಲೇ ನಿನ್ನನ್ನು ನನ್ನ ಹೆಂಡತಿ ಅಂದ್ಕೊಂಡಿದ್ದೀನಿ. ಆದರೆ ನೀನು ಮಾತ್ರ ನನ್ನನ್ನು ಅನುಮಾನದಿಂದ ನೋಡ್ತಾ ಇದ್ದೀಯಾ. ನನ್ನ ಮೇಲೆ ನಿನಗೆ ಸ್ವಲ್ಪವೂ ನಂಬಿಕೆ ಅನ್ನೋದೇ ಇಲ್ಲ ಅಂತ ಈಗ ನನಗೆ ಗೊತ್ತಾಗುತ್ತಿದೆ ಅಂತ ಬೇಸರದಿಂದ ತರುಣ್ ಮಾತಾಡಿದಾಗ, ಹಾಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊ, ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀನಿ, ನಿನ್ನನ್ನು ತುಂಬಾ ನಂಬ್ತೀನಿ. ನಿನ್ನ ಮೇಲೆ ನಂಬಿಕೆ ಇರೋದಕ್ಕೆ ತಾನೇ ನಾನು ಇಲ್ಲಿಯವರೆಗೂ ಒಬ್ಬಳೇ ಬಂದಿರೋದು. ಆದರೆ ದೈಹಿಕ ಮಿಲನ ಮಾತ್ರ ಬೇಡ ತರುಣ್ ಅಂತ ಅವಳು ಎಷ್ಟೇ ಕೇಳಿಕೊಂಡರೋ ಒತ್ತಾಯಪೂರ್ವಕವಾಗಿ ಅವಳಲ್ಲಿ ಒಂದಾಗಿದ್ದ ತರುಣ್. ಮೊದಮೊದಲು ವಿರೋಧ ತೋರಿದ ಪ್ರಿಯಾಂಕಾ ಕೊನೆಗೆ ತಾನೂ ಕೂಡ ಅವನಿಗೆ ಸಹಕರಿಸುತ್ತಾಳೆ. ಒಟ್ನಲ್ಲಿ ತರುಣ್ ಮತ್ತೆ ಪ್ರಿಯಾಂಕಾ ಇಬ್ಬರು ಮದುವೆಗೆ ಮುಂಚೆಯೇ ದೈಹಿಕವಾಗಿ ಒಂದಾಗಿದ್ರು. ದಿನಗಳು ಹೀಗೆ ಸಾಗುವಾಗ ಪ್ರಿಯಾಂಕಾಳ ನಡವಳಿಕೆಯಿಂದ ಅವಳ ತಾಯಿಗೆ ಪ್ರಿಯಾಂಕಾ ಇನ್ನೂ ತರುಣನ್ನ ಬಿಟ್ಟಿಲ್ಲ ಅನ್ನುವ ವಿಷಯ ಗೊತ್ತಾಗಿತ್ತು. ಮತ್ತೆ ಪ್ರಿಯಾಂಕಾ ತಾಯಿ ಈ ಬಗ್ಗೆ ಅವಳಲ್ಲಿ ವಿಚಾರಿಸಿದಾಗ ತಾನು ತರುಣ್ನ ಪ್ರೀತಿಸ್ತಾ ಇರೋದಾಗಿ ಒಪ್ಪಿಕೊಂಡ ಪ್ರಿಯಾಂಕಾ ಅವನನ್ನೇ ಮದುವೆ ಆಗೋದಾಗಿ ಹೇಳಿದಾಗ ಅದಕ್ಕೆ ಅವಳ ತಾಯಿ ಒಪ್ಪೋದಿಲ್ಲ. ಚಲಾಂಬಿಡದ ಪ್ರಿಯಾಂಕಾ ಸಾಯೋ ನಾಟಕ ಆಡಿ ಅವಳ ತಾಯಿಯನ್ನ ಮದುವೆಗೆ ಒಪ್ಪಿಸಿದ್ಲು. ವಿಧಿ ಇಲ್ಲದೆ ಅವಳ ತಾಯಿ ಕೂಡ ಪ್ರಿಯಾಂಕಾ ತರುಣ್ ಮದುವೆಗೆ ಒಪ್ಪಿಗೆ ನೀಡಿದ್ರು. ನಿಶ್ಚಿತಾರ್ಥವನ್ನು ಕೂಡ ಮಾಡಿದ್ರು. ನಂತರದ ದಿನಗಳು ಹೀಗೆ ಸಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ತರುಣ್ ನಡವಳಿಕೆ ತುಂಬಾನೇ ಬದಲಾಗಿತ್ತು. ಪ್ರಿಯಾಂಕಾ ಮೇಲೆ ಅನುಮಾನ ಪಡೋದು, ಬಾಯಿಗೆ ಬಂದಂತೆ ಬೈಯೋದು, ಅವನು ಹೇಳಿದಂತೆಲ್ಲ ಅವಳು ಕೇಳಬೇಕು ಅಂತ ಆರ್ಡರ್ ಬೇರೆ ಮಾಡುತ್ತಿದ್ದ. ಜೊತೆಗೆ ಪ್ರಿಯಾಂಕಾಳ ಸಂಬಳದ ಹಣವನ್ನು ಕೂಡ ಕೇಳಿ ಪಡೀತಾ ಇದ್ದ. ಅವಳು ಕೊಡಲ್ಲ ಅಂದರೆ ಬಲವಂತವಾಗಿ ಕಿತ್ಕೋತಾ ಇದ್ದ. ಅವನಿಗೆ ಬೇಕು ಅನ್ನಿಸಿದಾಗ ಅವಳು ಅವನ ರೂಮಿಗೆ ಹೋಗಬೇಕಿತ್ತು. ಒಂದು ವೇಳೆ ಅವಳು ಬರಲ್ಲ ಅಂತ ಅಂದರೆ ಅವಳು ಅವನ ಜೊತೆ ದೈಹಿಕವಾಗಿ ಒಂದಾಗಿದ್ದ ವಿಡಿಯೋಗಳನ್ನು ಅವಳಿಗೆ ತಿಳಿಯದಂತೆ ಮಾಡಿಕೊಂಡಿದ್ದವನು ಅವುಗಳನ್ನು ಪ್ರಿಯಾಂಕಾಗೆ ತೋರಿಸಿ, ನೀನು ನನ್ನ ಮಾತು ಕೇಳಲಿಲ್ಲ ಅಂದರೆ ನಿನ್ನ ತಾಯಿಗೆ ಈ ವಿಡಿಯೋ ಫೋಟೋಸ್ ಎಲ್ಲವನ್ನ ಕಳಿಸ್ತೀನಿ, ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದಾಗಿ ಎದುರಿಸುತ್ತಿದ್ದ. ವಿಧಿ ಇಲ್ಲದೆ ಪ್ರಿಯಾಂಕಾ ಅವನು ಹೇಳಿದಂತೆಲ್ಲ ಕೇಳಲೇಬೇಕಾಗಿತ್ತು. ಆದರೆ ಇದು ಯಾವ ವಿಚಾರಗಳು ಪ್ರಿಯಾಂಕಾ ತಾಯಿಗೆ ತಿಳಿದಿರಲಿಲ್ಲ. ಅವತ್ತೊಂದಿನ ಪ್ರಿಯಾಂಕಾಗೆ ಕಾಲ್ ಮಾಡಿದ ತರುಣ್ ಅವಳು ಬಂದ ಕೂಡಲೇ ಅವಳ ಜೊತೆ ತುಂಬ ಒರಟಾಗಿ ದೈಹಿಕವಾಗಿ ಒಂದಾಗಿದ್ದ. ಜೊತೆಗೆ ಸಿಗರೇಟ್ನಿಂದ ಅವಳ ಮೈಮೇಲೆಲ್ಲ ಸುಟ್ಟಿದ್ದ. ಅವಳಿಗೂ ಬಲವಂತವಾಗಿ ಹೆಂಡವನ್ನ ಕುಡಿಸಿದ್ದ. ಅವನ ಈ ರೀತಿಯ ವರ್ತನೆಗಳಿಂದ ನೊಂದ ಪ್ರಿಯಾಂಕಾ ಅವನಿಂದ ದೂರ ಇರೋಕೆ ಶುರು ಮಾಡಿದ್ಲು. ಅವನು ಏನೇ ಬೆದರಿಕೆ ಹಾಕಿದ್ರೋ ಅದಕ್ಕೆ ಜಗ್ಗದೆ ಅವನಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ಲು. ಇದೆಲ್ಲದರಿಂದ ಕೋಪಗೊಂಡ ತರುಣ್ ತಾನು ಅವಳ ಜೊತೆಗೆ ದೈಹಿಕವಾಗಿ ಒಂದಾಗಿದ್ದ ವಿಡಿಯೋಗಳನ್ನು ಪ್ರಿಯಾಂಕಾ ತಾಯಿಗೆ ಕಳುಹಿಸಿದ್ದ. ಆ ವಿಡಿಯೋ ಮತ್ತು ಫೋಟೋಗಳನ್ನು ನೋಡಿದ ಪ್ರಿಯಾಂಕಾ ತಾಯಿಗೆ ಆಘಾತವೇ ಆಗಿತ್ತು. ಅವರು ಈ ವಿಡಿಯೋಗಳನ್ನು ಪ್ರಿಯಾಂಕಾ ಬಳಿ ತೋರಿಸಿ ವಿಚಾರಿಸಿದಾಗ ಪ್ರಿಯಾಂಕಾ ನಡೆದ ಎಲ್ಲ ವಿಷಯಗಳನ್ನು ತನ್ನ ತಾಯಿಯ ಬಳಿ ಹೇಳಿದ್ಲು. ಜೊತೆಗೆ ಅವನು ತನಗೆ ಹೇಗೆಲ್ಲ ಹಿಂಸೆ ಕೊಡ್ತಿದ್ದಾನೆ ಅಂತ ಹೇಳ್ಕೊಂಡು ಅತ್ತಿದ್ಲು. ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನಿನ್ನ ಮಾತನ್ನು ನಾನು ಕೇಳಬೇಕಾಗಿತ್ತು. ನಿನಗೆ ಸುಳ್ಳು ಹೇಳಿ ಮೋಸ ಮಾಡಿ ಅವನ ಹಿಂದೆ ಹೋಗಿದ್ದಕ್ಕೆ ನನಗೆ ಸರಿಯಾದ ಬಹುಮಾನವನ್ನೇ ಕೊಟ್ಟುಬಿಟ್ಟ.
ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಮ್ಮ ಅಂತ ತನ್ನ ತಾಯಿಯಲ್ಲಿ ಕ್ಷಮೆ ಕೇಳಿದ್ಲು ಪ್ರಿಯಾಂಕಾ. ಮಗಳಿಗೆ ಸಮಾಧಾನ ಮಾಡಿದ ತಾಯಿ ತರುಣ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದಾಗ ಅದಕ್ಕೆ ಒಪ್ಪದ ಪ್ರಿಯಾಂಕಾ, ಅಮ್ಮ ನಾವೇನಾದರೂ ಹಾಗೆ ಮಾಡಿದ್ರೆ ಅವನು ನನ್ನ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ, ನನ್ನ ಮಾನ ಮರ್ಯಾದೆನೇ ಹಾಳಾಗೋಗುತ್ತೆ ಅಮ್ಮ, ಆಮೇಲೆ ನಾನು ಹೇಗೆ ಬದುಕಿರಲಿ ಅಂತ ಅವಳು ಅತ್ತಾಗ ಅವಳಿಗೆ ಧೈರ್ಯ ಹೇಳಿ ಅವಳಿಗೆ ಸಮಾಧಾನ ಮಾಡಿದ ಅವಳ ತಾಯಿ ಅವಳನ್ನು ತರುಣ್ ವಿರುದ್ಧ ಕಂಪ್ಲೇಂಟ್ ಕೊಡೋಕ್ಕೆ ಒಪ್ಪಿಸುತ್ತಾರೆ. ಕೊನೆಗೆ ಪ್ರಿಯಾಂಕಾ ಮತ್ತು ಅವಳ ತಾಯಿ ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿ ತರುಣ್ ವಿರುದ್ಧ ಕಂಪ್ಲೇಂಟ್ ಕೊಡೋ ನಿರ್ಧಾರ ಮಾಡಿ ಹಾಗೆ ಅವನ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಕಂಪ್ಲೇಂಟ್ ತಗೊಂಡ ಪೊಲೀಸರು ತರುಣ್ನ ಅರೆಸ್ಟ್ ಮಾಡಿ ಅವನಿಗೆ ಪೊಲೀಸ್ ರೀತಿಯಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವನತ್ರ ಇದ್ದ ಆ ವಿಡಿಯೋಗಳನ್ನೆಲ್ಲ ಸಂಪೂರ್ಣವಾಗಿ ಪಡೆದು ಜೊತೆಗೆ ಅವನಿಗೆ ಶಿಕ್ಷೆ ಆಗುವಂತೆ ಕೂಡ ಮಾಡ್ತಾರೆ. ಹಾಗೆಯೇ ಪ್ರಿಯಾಂಕಾಗೆ ಕೂಡ ಬುದ್ಧಿ ಮಾತುಗಳನ್ನು ಹೇಳಿ ಇನ್ಮುಂದೆ ಆದರೂ ತಂದೆ ತಾಯಿ ಹೇಳಿದ ಹಾಗೆ ಕೇಳ್ಕೊಂಡಿರೋ, ಗುರುತು ಪರಿಚಯ ಇಲ್ಲದೆ ಇರೋರ ಜೊತೆ ಪ್ರೀತಿ ಪ್ರೇಮ ಅಂತೆಲ್ಲ ಹೋದರೆ ಹೀಗೆ ಆಗೋದು, ಇನ್ಮುಂದೆ ಆದರೂ ಈ ಪ್ರೀತಿ ಪ್ರೇಮ ಅನ್ನೋದನ್ನ ಬಿಟ್ಟು ಎಲ್ಲವನ್ನ ಮರೆತು ಒಂದೊಳ್ಳೆ ಜೀವನ ನಡೆಸೋ ಅಂತ ಹೇಳಿ ಕಳಿಸುತ್ತಾರೆ. ಪ್ರಿಯಾಂಕಾ ಕೂಡ ತನ್ನ ತಾಯಿಗೆ ಸುಳ್ಳು ಹೇಳಿ ತರುಣ್ ಜೊತೆ ಮುಂದುವರೆದು ಇಷ್ಟೆಲ್ಲ ಅನಾರ್ಥಕ್ಕೆ ಕಾರಣವಾಗಿದ್ದಕ್ಕೆ ತನ್ನ ತಾಯಿಯಲ್ಲಿ ಮತ್ತೊಮ್ಮೆ ಕ್ಷಮೆ ಕೇಳಿ ಎಲ್ಲವನ್ನೂ ಮರೆತು ಒಂದೊಳ್ಳೆ ಜೀವನ ನಡೆಸೋ ನಿರ್ಧಾರ ಮಾಡ್ತಾಳೆ. ಹೀಗೆ 2 ವರ್ಷ ಕಳೆಯಿತು. ಈಗ ಪ್ರಿಯಾಂಕಾಗೆ ಮದುವೆ ಮಾಡಬೇಕು ಅಂತ ಅವರ ತಾಯಿ ನಿರ್ಧಾರ ಮಾಡಿ ಅವಳನ್ನು ಕೂಡ ಮದುವೆಗೆ ಒಪ್ಪಿಸಿ ವರಗಳನ್ನು ನೋಡೋಕೆ ಶುರು ಮಾಡ್ತಾರೆ. ಪ್ರಿಯಾಂಕಾನ ನೋಡಿ ಒಪ್ಕೊಂಡ ಗಂಡುಗಳೆಲ್ಲ ಅವಳ ಇಂದಿನ ಅಫೇರ್ ಬಗ್ಗೆ ತಿಳಿದು ರಿಜೆಕ್ಟ್ ಮಾಡಿ ಹೋಗ್ತಾ ಇದ್ರು. ಇದರಿಂದ ಬೇಸತ್ತ ಪ್ರಿಯಾಂಕಾ, ನನಗೆ ಮದುವೆಯೇ ಬೇಡ ಅಮ್ಮ, ನಾನು ಸಾಯೋವರೆಗೂ ಹೀಗೆ ಒಂಟಿಯಾಗಿ ಇರ್ತೀನಿ, ದಯವಿಟ್ಟು ನನಗೆ ಹುಡುಗನನ್ನು ನೋಡೋದನ್ನು ನಿಲ್ಲಿಸು ಅಂತ ಕೇಳ್ಕೊತಾಳೆ. ಆದರೂ ಅವಳ ತಾಯಿಯನ್ನು ಹುಡುಗನನ್ನು ನೋಡೋದನ್ನು ನಿಲ್ಲಿಸಲಿಲ್ಲ. ಹೀಗೆ ಮದುವೆಗೆ ಹುಡುಗನನ್ನ ಹುಡುಕುವಾಗ ರಘು ಎಂಬ ಹುಡುಗ ಪ್ರಿಯಾಂಕಾನ ನೋಡೋಕೆ ಬರ್ತಾನೆ. ಅವನಿಗೂ ಕೂಡ ಪ್ರಿಯಾಂಕಾ ಹಿಂದಿನ ಜೀವನದ ಬಗ್ಗೆ ಹೇಳಿಯೇ ಪ್ರಿಯಾಂಕಾನ ರಘುಗೆ ತೋರಿಸುತ್ತಾರೆ. ಯಾಕಂದರೆ ಪ್ರಿಯಾಂಕಾ ಬಗ್ಗೆ ಬೇರೆ ಒಬ್ಬರಿಂದ ತಿಳಿದು ಮುಂದೆ ಅದು ಅವಳಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಪ್ರಿಯಾಂಕಾನ ನೋಡೋಕೆ ಬರ್ತಾ ಇದ್ದ ಗಂಡುಗಳಿಗೆಲ್ಲ ಅವಳ ಹಿಂದಿನ ಜೀವನದ ಬಗ್ಗೆ ಹೇಳಿಯೇ ಅವಳನ್ನು ತೋರಿಸ್ತಾ ಇದ್ರು ಅವಳ ತಾಯಿ. ಹಾಗೆ ರಘುಗೆ ಕೂಡ ಹೇಳಿದ್ರು. ರಘು ಬ್ರೋಕರ್ ಕಡೆಯಿಂದ ಬಂದ ಹುಡುಗನಾಗಿದ್ದ. ಪ್ರಿಯಾಂಕಾ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡ ಅವನು, ಪರವಾಗಿಲ್ಲ, ಇದರಲ್ಲಿ ಅವಳ ತಪ್ಪೇನಿದೆ, ನನಗೆ ಕೂಡ ಈ ಮೊದಲು ಮದುವೆಯಾಗಿತ್ತು, ಆದರೆ ನನ್ನ ಹೆಂಡತಿ ಯಾರನ್ನು ಪ್ರೀತಿ ಮಾಡ್ತಾ ಇದ್ಲಂತೆ, ಅವನ ಜೊತೆ ಮದುವೆಯಾದ 1 ತಿಂಗಳಿಗೆ ಓಡಿ ಹೋದಳ, ನನಗೆ ಪ್ರಿಯಾಂಕಾ ಒಪ್ಪಿಗೆ ಆಗಿದ್ದಾಳೆ, ನಿಮಗೆ ಕೂಡ ನಾನು ಒಪ್ಪಿಗೆ ಆದರೆ ಪ್ರಿಯಾಂಕಾಳನ್ನ ಮದುವೆ ಆಗೋಕೆ ನನಗೆ ಯಾವುದೇ ಅಭ್ಯಂತರ ಇಲ್ಲ, ನಾನೊಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ, ಕೈ ತುಂಬ ಸಂಬಳ ಬರುತ್ತೆ, ಅಪ್ಪ ಅಮ್ಮ ಊರಲ್ಲಿರ್ತಾರೆ, ನಾನು ಬೆಂಗಳೂರಲ್ಲೇ ಅಪಾರ್ಟ್ಮೆಂಟ್ನಲ್ಲಿ ಇದ್ದೀನಿ, ಇದು ನನ್ನ ಪರಿಚಯ, ನಿಮ್ಮ ಒಪ್ಪಿಗೆನ ಆದಷ್ಟು ಬೇಗ ತಿಳಿಸಿ ಅಂತ ಅಲ್ಲಿಂದ ಹೊರಟು ಹೋಗಿದ್ದ ರಘು. ಅವನ ಈ ಮಾತುಗಳು ಪ್ರಿಯಾಂಕಾ ಮತ್ತೆ ಅವಳ ತಾಯಿ ಇಬ್ಬರಿಗೂ ಬಹಳವೇ ಹಿಡಿಸಿತ್ತು. ಹುಡುಗ ಯಾವುದೇ ಮುಚ್ಚುಮರೆ ಇಲ್ಲದೆ ಅದೆಷ್ಟು ಚೆನ್ನಾಗಿ ಮಾತಾಡಿ ಹೋದ. ತುಂಬ ಒಳ್ಳೆ ಹುಡುಗನೇ ಇರಬೇಕು ಅನಿಸುತ್ತೆ, ನೋಡೋಕ್ಕೂ ಲಕ್ಷಣವಾಗಿದ್ದಾನೆ, ಕೈ ತುಂಬ ಸಂಬಳನೂ ಇದೆ, ನನಗೆ ಒಪ್ಪಿಗೆ ಆಗಿದ್ದಾನೆ ಅಂತ ಹೇಳುತ್ತಾರೆ ಪ್ರಿಯಾಂಕಾಳ ತಾಯಿ. ಕೊನೆಗೆ ಪ್ರಿಯಾಂಕಾ ಕೂಡ, ಸರಿ ಅಮ್ಮ, ನಿನಗೆ ಇಷ್ಟ ಆದರೆ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತ ಅವಳು ಕೂಡ ತನ್ನ ಒಪ್ಪಿಗೆಯನ್ನು ತಿಳಿಸುತ್ತಾಳೆ. ಹುಡುಗ ಹುಡುಗಿ ಇಬ್ಬರು ಒಪ್ಕೊಂಡ್ಮೇಲೆ ಮತ್ತೇನು ಅಂತ ಮದುವೆಯ ತಯಾರಿಯನ್ನೆಲ್ಲ ಮಾಡಬೇಕು ಅನ್ಕೋತಾರೆ. ಆಗ ರಘು, ನನಗೆ ಇದು 2ನೇ ಮದುವೆ ಆಗಿರೋದ್ರಿಂದ ಮದುವೆನ ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಿಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆಗೋಣ ಅಂತ ಹೇಳಿದಾಗ ಪ್ರಿಯಾಂಕಾ ಮತ್ತು ಅವಳ ತಾಯಿ ಕೂಡ ಅದಕ್ಕೆ ಒಪ್ಕೋತಾರೆ. ಯಾಕಂದರೆ ಅವರಿಗೂ ಕೂಡ ಗ್ರ್ಯಾಂಡ್ ಆಗಿ ಮದುವೆ ಮಾಡೋದು ಇಷ್ಟ ಇರಲಿಲ್ಲ. ಕೊನೆಗೆ ಎಲ್ಲರ ಇಷ್ಟದಂತೆ ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಪ್ರಿಯಾಂಕಾ ಮತ್ತು ರಘುರ ಮದುವೆ ನೆರವೇರುತ್ತೆ. ಪ್ರಿಯಾಂಕಾ ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗ್ತಾಳೆ. ಅವರು ತಮ್ಮ ದಾಂಪತ್ಯವನ್ನು ಕೂಡ ಆರಂಭಿಸಿದ್ರು. ಪ್ರಿಯಾಂಕಾ ಮತ್ತು ರಘುರ ಜೀವನ ಚೆನ್ನಾಗಿ ಸಾಗುತ್ತಿತ್ತು. ಪ್ರಿಯಾಂಕಾ ರಘುರ ಮದುವೆಯಾಗಿ 2 ತಿಂಗಳಾಗಿತ್ತು. ಇಷ್ಟು ದಿನ ಚೆನ್ನಾಗಿದ್ದ ರಘುನ ವರ್ತನೆ ಒಂದೇ ಸಲ ಬದಲಾಗಿ ಹೋಗಿತ್ತು. ಅವನು ಪ್ರತಿದಿನ ಕುಡಿದು ಬರ್ತಾ ಇದ್ದ. ಅವನು ಪ್ರಿಯಾಂಕಾಳ ಹಿಂದಿನ ಜೀವನದ ಬಗ್ಗೆ ಬಹಳ ಅಸಹ್ಯವಾಗಿ ಮಾತಾಡ್ತಾ ಇದ್ದ. ನೀನು ಸರಿ ಇಲ್ಲ, ನಡತೆಗೆಟ್ಟವಳು, ಮದುವೆಗೆ ಮುಂಚೆಯೇ ಬೇರೆಯವರ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದವಳು ಅಂತೆಲ್ಲ ಪ್ರತಿದಿನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದ.
ಎಲ್ಲವೂ ತಿಳಿದೆ ತಾನೇ ನೀವು ನನ್ನನ್ನು ಮದುವೆ ಆಗಿದ್ದೋ. ನಾವು ಯಾವ ವಿಷಯವನ್ನು ನಿಮ್ಮಿಂದ ಮುಚ್ಚಿಟ್ಟಿಲ್ಲ. ನಿಮಗೆ ಇಷ್ಟ ಇಲ್ಲ ಅಂದಿದ್ರೆ ಮತ್ತ್ಯಾಕೆ ಮದುವೆ ಮಾಡಿಕೊಂಡ್ರಿ ಅಂತ ಪ್ರಿಯಾಂಕಾ ಕೇಳಿದ್ರೆ ಏನೋ ಉತ್ಸಾಹದಲ್ಲಿ ಆದೆ. ನನಗೂ 2ನೇ ಮದುವೆ ಅಲ್ವಾ, ನೀನು ನೋಡೋಕೆ ಚೆನ್ನಾಗಿದ್ದೆ ಅಂತ. ಆದರೆ ಇತ್ತೀಚೆಗೆ ನಿನ್ನನ್ನು ಮುಟ್ಟಿದರೆ ಯಾರೋ ಬಳಸಿರೋ ಸೆಕೆಂಡ್ ಹ್ಯಾಂಡ್ ವಸ್ತುನ ಯೂಸ್ ಮಾಡ್ತಿದ್ದೀನೇನೋ ಅನಿಸುತ್ತೆ. ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ ನಿನ್ನನ್ನು ಮುಟ್ಟೋಕೆ ನನಗೆ ಅಸಹ್ಯ ಅನಿಸುತ್ತೆ ಅಂತೆಲ್ಲ ಹೇಳ್ತಾನೆ ರಘು. ಅವನ ಮಾತುಗಳನ್ನು ಕೇಳಿದ ಪ್ರಿಯಾಂಕಾಗೆ ದುಃಖ ಉಮ್ಮಳಿಸಿ ಬಂದಿತ್ತು. ಆದರೂ ಅವನನ್ನು ತಿರುಗಿ ಮತ್ತೆ ಪ್ರಶ್ನೆ ಕೇಳಿದ್ಲು. ನಿಮಗೂ ಕೂಡ ಮದುವೆ ಆಗಿತ್ತು, ನೀವು ಕೂಡ ನಿಮ್ಮ ಮೊದಲ ಹೆಂಡತಿಯ ಜೊತೆ ದೈಹಿಕ ಸಂಬಂಧ ಇಟ್ಕೊಂಡಿದ್ರಿ ತಾನೇ, ಹಾಗಾಗಿ ನೀವು ಕೂಡ ಸೆಕೆಂಡ್ ಹ್ಯಾಂಡಲ್ ತಾನೇ ಅಂತ ಅವಳು ಈ ಪ್ರಶ್ನೆ ಕೇಳಿ ಮುಗಿಸೋದ್ರ ಒಳಗಾಗಿ ಪಟಾರನೆ ಬಾರಿಸಿದ್ದ ಅವಳ ಕೆನ್ನೆಗೆ ರಘು. ಕೋಪಗೊಂಡ ಪ್ರಿಯಾಂಕಾ ಮತ್ತೆ ಅವನಿಗೆ ಪ್ರಶ್ನಿಸೋಕೆ ಮುಂದಾದಾಗ ಮತ್ತೊಮ್ಮೆ ಬಾರಿಸಿದ್ದ ಅವಳಿಗೆ. ನನಗೆ ಎದುರು ಮಾತಾಡ್ತೀಯಾ? ನನಗೆ ನೀನು ಬೇಡ, ಈಗಲೇ ಮನೆ ಬಿಟ್ಟು ಹೋಗು ಅಂತ ಅವಳನ್ನ ರೂಮಿಂದ ಆಚೆಗೆ ತಳ್ಳಿದ್ದ. ಪ್ರಿಯಾಂಕಾಗಂತೂ ಏನು ಮಾಡಬೇಕು ಅಂತಾನೆ ತಿಳಿತಿಲ್ಲ. ಮತ್ತೆ ನನ್ನ ಜೀವನ ಹೀಗಾಯ್ತಲ್ಲ ಅಂತ ಮೂಲೆಯಲ್ಲಿ ಕೂತು ಅಳುತ್ತಾಳೆ. ಇದೆಲ್ಲ ಅಮ್ಮನಿಗೆ ಗೊತ್ತಾದರೆ ತುಂಬ ನೋವು ಪಡ್ತಾರೆ. ಕಷ್ಟವೋ ಸುಖವೋ ಹೀಗೋ ಅಡ್ಜಸ್ಟ್ ಮಾಡಿಕೊಂಡು ಗಂಡನ ಮನೆಯಲ್ಲೇ ಇದ್ದರೆ ಮರ್ಯಾದೆ ಅಂತ ಅನ್ಕೊತಾಳೆ. ಆದರೆ ದಿನದಿಂದ ದಿನಕ್ಕೆ ರಘುನ ವರ್ತನೆ ತುಂಬ ಹಿಂಸಾತ್ಮಕವಾಗಿತ್ತು. ಪ್ರತಿದಿನ ಕುಡ್ಕೊಂಡು ಬರೋದು, ಏನಾದರೂ ಒಂದು ಕಾರಣ ಹುಡುಕಿ ಪ್ರಿಯಾಂಕಾಗೆ ಬೈಯೋದು ಹೊಡೆಯೋದು, ಪ್ರತಿದಿನ ಇದೇ ಆಗಿ ಹೋಗಿತ್ತು. ಆದರೆ ಇದನ್ನು ಯಾವುದನ್ನು ಪ್ರಿಯಾಂಕಾ ತನ್ನ ತಾಯಿಯ ಬಳಿ ಹೇಳ್ತಾ ಇರಲಿಲ್ಲ. ಪ್ರತಿದಿನ ತನ್ನ ತಾಯಿ ಜೊತೆ ಫೋನಲ್ಲಿ ಮಾತಾಡೋವಾಗೆಲ್ಲ ತಾನು ಚೆನ್ನಾಗಿದ್ದೀನಿ, ರಘುನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತಾನೆ ಹೇಳ್ತಾ ಇದ್ದಳು. ಆದರೆ ಅವತ್ತೊಂದಿನ ಮಗಳನ್ನು ನೋಡೋ ಸಲುವಾಗಿ, ಪ್ರಿಯಾಂಕಾಗೆ ಸರ್ಪ್ರೈಸ್ ಕೊಡೋ ಸಲುವಾಗಿ ಅವಳ ಮನೆಗೆ ಬಂದ ಪ್ರಿಯಾಂಕಾ ತಾಯಿಗೆ ಮಗಳನ್ನು ನೋಡಿ ಆಘಾತವೇ ಆಗಿತ್ತು. ಯಾಕಂದರೆ ಪ್ರಿಯಾಂಕಾ ಮೈ ಮೇಲೆಲ್ಲ ಸಿಗರೇಟ್ನಿಂದ ಸುಟ್ಟಿರೋ ಕಲೆಗಳು, ಜೊತೆಗೆ ಮೈ ತುಂಬ ಹೊಡೆದಿರೋ ಗುರುತುಗಳು, ಇದೆಲ್ಲವನ್ನು ನೋಡಿದ ಪ್ರಿಯಾಂಕಾ ತಾಯಿ ಮಗಳನ್ನು ಅಪ್ಪಿ ಅಳ್ತಾರೆ. ಇಷ್ಟು ದಿನದಿಂದ ತಡೆ ಹಿಡಿದಿದ್ದ ದುಃಖ ತನ್ನ ತಾಯಿಯನ್ನು ನೋಡ್ತಿದ್ದಾಗ ಉಮ್ಮಳಿಸಿ ಬಂದಿತ್ತು. ಪ್ರಿಯಾಂಕಾ ಕೂಡ ತನ್ನ ತಾಯಿಗೆ ನಡೀತಾ ಇರೋ ವಿಷಯಗಳನ್ನೆಲ್ಲ ಹೇಳಿ ರಘು ತನಗೆ ಹೇಗೆಲ್ಲ ಹಿಂಸೆ ಕೊಡ್ತಿದ್ದಾನೆ ಅನ್ನೋದನ್ನೆಲ್ಲ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದ ಪ್ರಿಯಾಂಕಾ ತಾಯಿಗೆ ರಘು ಮೇಲೆ ಕೋಪ ಬಂದಿತ್ತು. ಕೂಡಲೇ ಅವನಿಗೆ ಕಾಲ್ ಮಾಡಿ, ನನ್ನ ಮಗಳಿಗೆ ಯಾಕೆ ಈ ರೀತಿಯೆಲ್ಲ ಹಿಂಸೆ ಮಾಡಿದ್ಯಾ, ಈಗಲೇ ಮನೆಗೆ ಬಾ ಅಂತ ಹೇಳಿದ್ರೆ ಕಾಲ್ ರಿಸೀವ್ ಮಾಡಿದ ಅವನು, ನಾನೀಗ ಆಫೀಸಲ್ಲಿ ಇದ್ದೀನಿ, ಈಗ ನನಗೆ ಮನೆಗೆ ಬರೋಕ್ಕಾಗಲ್ಲ, ನನ್ನ ಜೊತೆ ಮಾತಾಡಲೇಬೇಕು ಅಂತ ಇದ್ದರೆ ನಾನು ಬರೋವರೆಗೂ ಕಾಯಿರಿ ಅಂತ ಉಡಾಪೆಯಾಗಿ ಹೇಳಿ ಕಾಲ್ ಕಟ್ ಮಾಡಿದ್ದ. ಪ್ರಿಯಾಂಕಾ ಮತ್ತೆ ಅವಳ ತಾಯಿ ಇಬ್ಬರು ರಘು ಮನೆಗೆ ಬರೋವರೆಗೂ ಕಾಯ್ತಾರೆ. ಕೊನೆಗೂ ರಾತ್ರಿ 9 ಗಂಟೆಗೆ ಕಂಠಪೂರ್ತಿ ಕುಡ್ಕೊಂಡು ಮನೆಗೆ ಬರ್ತಾನೆ ರಘು. ಅವನನ್ನು ನೋಡಿದ ಪ್ರಿಯಾಂಕಾ ತಾಯಿಗೆ ಕೋಪ ಬಂದಿತ್ತು. ಅವನು ಮನೆಗೆ ಬಂದದ್ದೇ ತಡ. ನನ್ನ ಮಗಳಿಗೆ ಯಾಕೆ ಈ ರೀತಿಯೆಲ್ಲ ಹಿಂಸೆ ಮಾಡಿದೀಯಾ? ಮದುವೆಗೂ ಮೊದಲೇ ಎಲ್ಲ ವಿಷಯವೂ ನಾವು ನಿನಗೆ ಹೇಳಿದ್ವಿ ತಾನೇ. ನನ್ನ ಮಗಳ ಬಗ್ಗೆ ಎಲ್ಲ ವಿಚಾರ ತಿಳ್ಕೊಂಡ್ಮೇಲೆ ತಾನೇ ನೀನು ಅವಳನ್ನು ಮದುವೆಯಾಗಿದ್ದು. ಆದರೂ ಮತ್ತೆ ಯಾಕೆ ಅವಳಿಗೆ ಹೀಗೆಲ್ಲ ಹಿಂಸೆ ಮಾಡಿದೀಯಾ? ಮದುವೆ ಆಗುವಾಗ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದೆ, ಆದರೆ ಈಗ ನೀನು ಮಾಡ್ತಿರೋದೇನೋ? ಮನುಷ್ಯತ್ವನೇ ಇಲ್ವಾ ನಿನಗೆ ಎಂದು ಪ್ರಿಯಾಂಕಾ ತಾಯಿ ದಬಾಯಿಸಿದಾಗ, ಸಾಕು ಮುಚ್ಚಿ ಬಾಯಿ, ನಿಮ್ಮ ಮಗಳೇನೋ ಸಭ್ಯಸ್ತೆ ಅನ್ನೋ ಥರ ಮಾತಾಡಕ್ಕೆ ಬರ್ತಿದ್ದೀರಾ? ಆ ವಿಡಿಯೋಗಳನ್ನು ನಾನೇ ನೋಡಿಲ್ವಾ? ಇವಳು ಅವನ ಜೊತೆಗೆ ಚೆನ್ನಾಗಿ ಮೂವ್ ಮಾಡ್ತಾ ಇದ್ಲು. ಆದರೆ ನನ್ನ ಜೊತೆ ನೀವು ಹೇಳಿದ್ದೇನೋ ಅವನು ಇವಳನ್ನು ಬ್ಲಾಕ್ ಮೇಲ್ ಮಾಡಿ ಬಳಸಿಕೊಂಡ ಅಂತ. ಆದರೆ ಆ ವಿಡಿಯೋದಲ್ಲಿ ಇವಳೇ ಅವನಿಗೆ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ಲು. ನನ್ನ ಜೊತೆ ನೀವು ಹೇಳಿದ್ದೆಲ್ಲ ಬರೀ ಸುಳ್ಳು. ನಾನೇನೋ ಇವಳನ್ನು ಏನೂ ಗೊತ್ತಿಲ್ಲದೆ ಇರೋ ಅಮಾಯಕಿ ಅಂದ್ಕೊಂಡಿದ್ದೆ. ಆದರೆ ಅಮ್ಮ ಮಗಳು ಇಬ್ಬರೂ ಸೇರಿಕೊಂಡು ಎಂಥ ಡ್ರಾಮಾ ಮಾಡಿಬಿಟ್ರಿ. ನೀವು ನಿಮ್ಮ ಜನ್ಮನೋ. ಆ ವಿಡಿಯೋ ನೋಡಿದಾಗ್ಲಿಂದ ನಿಮ್ಮ ಮಗಳಂದ್ರೆ ನನಗೆ ಅಸಹ್ಯ ಅನಿಸುತ್ತೆ. ನಿಮ್ಮ ಮಗಳನ್ನ ಕರ್ಕೊಂಡು ಹೋಗೋದಾದರೆ ಹೋಗಿ, ಡಿವೋರ್ಸ್ ನೋಟಿಸ್ ಕಳಿಸಿ, ಇಲ್ಲ ನಾನೇ ಕಳಿಸ್ತೀನಿ ಅಂತ ತೋರಾಡ್ಕೊಂಡೇ ಹೇಳಿದ ರಘು ದಪ್ಪನೆ ಸೋಫಾ ಮೇಲೆ ಬಿದ್ದಿದ್ದ. ನಿಮಗೆ ಆ ವಿಡಿಯೋಗಳನ್ನೆಲ್ಲ ಯಾರು ತೋರಿಸಿದ್ದು ಅಂತ ಕೇಳಿದಾಗ, ಇನ್ಯಾರೋ ಇವಳ ಬಾಯ್ ಫ್ರೆಂಡ್ ಇದ್ನಲ್ಲ ಅವನೇ ಬಂದು ನನ್ನನ್ನು ಪರ್ಸ್ನಲ್ ಆಗಿ ಮೀಟ್ ಮಾಡಿ ಎಲ್ಲವನ್ನ ತೋರಿಸಿದ. ಆಗಲೇ ನನಗೆ ಇವಳ ಬಂಡವಾಳ ಗೊತ್ತಾಗಿದ್ದು ಅಂತಾನೆ ರಘು ನಿದ್ರೆಗೆ ಜಾರುತ್ತಾನೆ. ಪ್ರಿಯಾಂಕಾಳ ತಾಯಿ ಅವಳಿಗೆ ಸಮಾಧಾನ ಮಾಡ್ತಾ, ನೀನೇನು ಯೋಚನೆ ಮಾಡಬೇಡ ಮಗಳೇ, ನಾವು ಆ ತರುಣ್ ಮತ್ತೆ ಈ ರಘು ಇಬ್ಬರ ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದಾಗ, ಬೇಡಮ್ಮ ಬೇಡ, ನಾನವತ್ತು ತರುಣ್ ಜೊತೆ ದುಡುಕಿ ಮುಂದುವರಿಯದೇ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ.
ನನ್ನ ಜೀವನ ಈ ರೀತಿ ಹಳಿ ತಪ್ಪುತ್ತಾ ಇರಲಿಲ್ಲ. ನನಗೆ ಈ ಮದುವೆ ಸಂಸಾರ ಜೀವನವೇ ಬೇಡವಾಗಿದೆ ಅಮ್ಮ. ನಾನಿಲ್ಲಿರಲ್ಲ. ನಾವಿಬ್ಬರು ಈ ಊರನ್ನೇ ಬಿಟ್ಟು ಬೇರೆ ಎಲ್ಲಾದರೂ ಹೋಗೋಣ ಅಮ್ಮ. ನನಗೆ ನೀನು, ನಿನಗೆ ನಾನು ಇದ್ರೆ ಸಾಕು, ಮತ್ತೇನು ಬೇಡ ಅಮ್ಮ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರು ಮಾತಾಡೋ ಚುಚ್ಚು ಮಾತುಗಳನ್ನು ಕೇಳೋ ಶಕ್ತಿ ನನಗಿಲ್ಲ ಅಮ್ಮ. ಎಲ್ಲರೂ ನನ್ನನ್ನು ಒಂಥರ ವಿಚಿತ್ರವಾಗಿ ನೋಡ್ತಾರೆ. ಅದನ್ನು ಸಹಿಸೋ ಶಕ್ತಿ ಕೂಡ ಇಲ್ಲ ಅಮ್ಮ. ದಯವಿಟ್ಟು ನಾವಿಬ್ಬರು ಇಲ್ಲಿಂದ ಬೇರೆ ಕಡೆಗೆ ಎಲ್ಲಾದರೂ ಹೋಗಿ ಅಲ್ಲಿ ನಮ್ಮ ಮುಂದಿನ ಜೀವನ ಸಾಗಿಸೋಣ ಅಮ್ಮ. ಪ್ಲೀಸ್ ಅಮ್ಮ ಅಂತ ಪ್ರಿಯಾಂಕಾ ಸಾಕಷ್ಟು ಬಾರಿ ತನ್ನ ತಾಯಿಯಲ್ಲಿ ಮನವಿ ಮಾಡಿದಾಗ ಅದಕ್ಕೆ ಪ್ರಿಯಾಂಕಾ ತಾಯಿ ಕೂಡ ಒಪ್ಪಿಕೊಂಡು ಅಲ್ಲಿಂದ ಅವರಿಬ್ಬರು ಹೊರಡ್ತಾರೆ. ಒಂದೆರಡು ದಿನದಲ್ಲೇ ಮನೆಯನ್ನು ಕೂಡ ಖಾಲಿ ಮಾಡಿ ದೂರದ ಬೇರೊಂದು ಸಿಟಿಗೆ ಹೋಗಿ ನೆಲೆಸುತ್ತಾರೆ. ಇತ್ತ ರಘುಗೆ ಏನು ಪ್ರಿಯಾಂಕಾ ಮನೆ ಬಿಟ್ಟು ಹೋಗಿದ್ದು ಬೇಸರ ಆಗಲಿಲ್ಲ. ಅವನು ತನ್ನ ಪಾಡಿಗೆ ತನ್ನ ಜೀವನವನ್ನು ನಡೆಸುತ್ತಾನೆ. ಪ್ರಿಯಾಂಕಾ ಅವಳ ತಾಯಿಯೊಂದಿಗೆ ನೆಮ್ಮದಿಯ ಜೀವನ ನಡೆಸ್ತಾ ಜೀವನ ಸಾಗಿಸುತ್ತಿದ್ದಾಳೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.